ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್, ಈಗೇನು ಟೋಯಿಂಗ್ ಆಗ್ತಾ ಇದೆ, ಕೆಲವೊಂದಿಷ್ಟು ಜನ ಟೋಯಿಂಗ್ ಆಗುವಂತಹ ವೆಹಿಕಲ್ ನ ತಡೆದು ಫೀಸ್ ಕಟ್ಟಿ ಅಂದ್ರೆ ಫೈನ್ ಕಟ್ಟಿ ಅವರು ತಮ್ಮ ವೆಹಿಕಲ್ಸ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಅಲ್ಲಿರ್ತಕ್ಕಂಥ ಸಾರ್ವಜನಿಕರನ್ನ ಮಾತನಾಡ್ತಿದ್ದಾರೆ. ಬನ್ನಿ ಈ ಒಂದು ಟೋಯಿಂಗ್ ಬಗ್ಗೆ ಜನ ಏನ್ ಹೇಳ್ತಾರೆ ನೋಡೋಣ. ಜಿಬಿಎ ವ್ಯಾಪ್ತಿಯಲ್ಲಿ ಇವತ್ತಿನಿಂದ ಬಿಡಾಡಿ ವಾಹನಗಳನ್ನ ಟೋಯಿಂಗ್ ಮಾಡುವಂತ ಕೆಲಸಕ್ಕೆ ಈಗಾಗಲೇ ಚಾಲನೆ ಸಿಕ್ಕಿದೆ. ಬೆಂಗಳೂರು ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕೃತವಾಗಿ ಚಾಲನೆಯನ್ನ ಕೊಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಸದ್ಯ ನಾನು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದ್ದೀನಿ. ಇಲ್ಲೂ ಕೂಡ ಕಳೆದ 7 ದಿನಗಳ ಹಿಂದೆ ಜಿಬಿಎ ವತಿಯಿಂದ ಒಂದು ಜಿಬಿಎ ಮತ್ತೆ ಟ್ರಾಫಿಕ್ ಪೊಲೀಸರ ಜಂಟಿ ಸಹಯೋಗದಲ್ಲಿ ಒಂದು ನೋಟಿಸ್ ಅನ್ನು ಅಂಟಿಸುವ ಕೆಲಸ ಆಗಿತ್ತು. ಯಾಕೆಂತಂದ್ರೆ ಈ ವಾಹನ ಏನಿದೆ ಇದು ಬಿಡಾಡಿ ವಾಹನ. ಇಲ್ಲಿ ಯಾರಾದ್ರೂ ಈ ನೋಟಿಸ್ ಅಂಟಿಸಿದ ಬಳಿಕ ಯಾರಾದ್ರೂ ವಾಹನ ಮಾಲೀಕರಿದ್ರೆ ಅದನ್ನ ವಾಹನವನ್ನ ಬಿಡಿಸ್ಕೊಂಡು ಹೋಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ನೋಟಿಸ್ ಅನ್ನ ಅಂಟಿಸಲಾಗಿತ್ತು. ಆದ್ರೆ ಇದುವರೆಗೂ ಕೂಡ ನೋಟಿಸ್ಗೆ ಯಾವುದೇ ರೀತಿಯಾದಂತಹ ಉತ್ತರ ಸಿಕ್ಕಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಟೋಯಿಂಗಿಗೆ ಜಿಬಿಎ ಮತ್ತೆ ಸಂಚಾರಿ ಪೊಲೀಸರು ಬಂದಿದ್ದಾರೆ. ಸೊ ನಮ್ ಜೊತೆಗೆ ಈಗ ಈ ಒಂದು ವಾಹನದ ಮಾಲೀಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಈ ವೆಹಿಕಲ್ ನಿಮ್ದ ಸರ್? ಇದು ನಿಮಗೆ ನೋಟಿಸ್ ಅಂಟಿಸಿದ್ ಯಾವಾಗ ಗೊತ್ತಾಯ್ತು? ಗೊತ್ತಾಗಿಲ್ಲ, ಇವತ್ತು ಬೆಳಿಗ್ಗೆ ಫೋನ್ ಮಾಡಿದ್ರು ನಮ್ ರಿಲೇಷನ್, ನಿಮ್ ಗಾಡಿಗೆ ನೋಟಿಸ್ ಹಾಕಿದ್ದಾರೆ ಬನ್ನಿ ಅಂತ. ಇವಾಗ ಬಂದಿದೀವಿ. ಏನಿರೋದು ದಂಡ ಕಟ್ಬಿಟ್ಟು ತಗೊಂಡ್ ಹೋಗ್ತೀವಿ. ಓಕೆ ಸರ್, ಈಗ ಅವ್ರು ಹೇಳ್ತಿರೋದು ತುಂಬಾ ತಿಂಗಳಿಂದ ವೆಹಿಕಲ್ ನಿಂತಿತ್ತು, ಹಾಗಾಗಿ ನೋಟಿಸ್ ಅಂಟಿಸಿದೀವಿ ಅಂತ ಹೇಳ್ತಾರೆ. ಅವಾಗ ಏನಿಲ್ಲ, ಫಸ್ಟ್ ಇದೇ ಅನ್ಸಿದಿಲ್ಲ, ನಾವು ಯಾಕೆ ನಿಲ್ಸಿದ್ವಿ, ನಮ್ಗೆ ದಂಡ ಕಟ್ಟಕ್ಕೆ ಇಷ್ಟ ಇದೆಯಾ ಆತರ ಏನಿಲ್ಲ. ಇವಾಗ ಹಾಕಿರೋದು ಇವಾಗ ಬೆಳಿಗ್ಗೆ ಗೊತ್ತಾಯ್ತು ನಮ್ಗೆ. ಎಷ್ಟು ದಿವಸ ಆಯ್ತು ಸರ್ ನೀವು ವೆಹಿಕಲ್ ನಿಲ್ಸಿ? ಇವಾಗ ಇಲ್ಲೇ ಪಾರ್ಕಿಂಗ್ ಮಾಡ್ತಾ ಇದ್ದಿದ್ದು ಒಂದ್ 15 ದಿವಸದಿಂದ ತೆಗಿಲ್ಲ ನಾವು ಗಾಡಿ. ಯಾರು ಬ್ಯಾಟ್ರಿ ಕದ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ತೆಗಿಲ್ಲ ಗಾಡಿ. ಈಗ ಹೆಂಗೆ ಸರ್, ಈಗ ಇವತ್ತು ಆಕ್ಚುಲಿ ಟೋಯಿಂಗ್ ಮಾಡ್ತಾರೆ, ಈಗ ಹೆಂಗೆ ಈಗ ನೀವು ದಂಡ ಕಟ್ಟಿ ತಗೊಂಡ್ ಹೋಗ್ತೀರಾ ಅಥವಾ ಹೇಗೆ? ಇಲ್ಲೇ ದಂಡ ಕಟ್ಟಿ ಅಂದ್ರೆ ಇಲ್ಲೇ ದಂಡ ಕಟ್ಬಿಟ್ಟು ತಗೊಂಡ್ ಹೋಗ್ತೀವಿ. ಏನ್ ಹೇಳ್ತೀರಿ ಸರ್? ಈಗ ಯಾಕೆಂದ್ರೆ ಇದೊಂದು ವೆಹಿಕಲ್ ನಿಲ್ಸಿರೋದ್ರಿಂದ ಟ್ರಾಫಿಕ್ ಸಮಸ್ಯೆ ಆಗತ್ತೆ, ಬೇರೆಯವರಿಗೂ ಕೂಡ ಓಡಾಡಕ್ಕೂ ಸಮಸ್ಯೆ ಆಗತ್ತೆ. ಲೈನ್ ನಿಲ್ಸಿರ್ತಾರೆ, ಇಲ್ಲಿಂದ ಅಲ್ಲಿವರೆಗೂ ಪಾರ್ಕಿಂಗ್ ಇದೆ, ಎಲ್ಲ ನಿಲ್ಸರ್ ನಾವು ನಿಲ್ಸಿದೀವಿ. ತೆಗಿರಿ ಅಂದ್ರೆ ತೆಗೆದ್ಬಿಡ್ತೀವಿ, ಎಲ್ಲಿನ ಹಾಕೊಂತೀವಿ. ಇದಿಷ್ಟು ವಾಹನ ಮಾಲೀಕರಾದಂತಹ ಮುಸ್ತಾಕ್ ಅಹಮದ್ ಹೇಳ್ತಾ ಇರುವಂತಹ ಮಾತು. ನಮ್ಗೆ ಗೊತ್ತಿರಲಿಲ್ಲ, ನಾವು ರೆಗ್ಯುಲರ್ ಆಗಿ ಇಲ್ಲಿ ವೆಹಿಕಲ್ ಅನ್ನ ನಿಲ್ಲಿಸ್ತಾ ಇದ್ವಿ. ಆದ್ರೆ 1 ವಾರದ ಹಿಂದೆ ನೋಟಿಸ್ ಅನ್ನ ಕೊಟ್ಟಿದ್ದು ನಮ್ ಗಮನಕ್ಕೆ ಬಂದಿಲ್ಲ, ಇವತ್ತು ಬೆಳಗ್ಗೆ ನನ್ ಗಮನಕ್ಕೆ ಬಂತು. ಸೊ ಇದಕ್ಕೇನಾದ್ರು ಈಗ ನೋಟಿಸ್ಗೆ ಅಂಟಿಸಿದ್ದಾರೆ, ದಂಡವನ್ನ ಕಟ್ಟಿ ವೆಹಿಕಲ್ ಅನ್ನ ತೆಗೆದುಕೊಂಡು ಹೋಗ್ಬೋದು ಅಂತಂದ್ರೆ ನಾನು ಅದಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸಕ್ಕೆ ಮುಂದಾಗ್ತೀನಿ ಅನ್ನುವಂತ ಒಂದು ಮಾತನ್ನ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಉಲ್ಲಾಸ ಸ್ಕಿರ್ವಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.